एकदन्ताय विद्महे वक्रतुण्डाय धीमहि तन्नो प्रचोदयात्। ಓಂ ಗಣಪತಯೇ ನಮಃ. ನಮಸ್ಕಾರ ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಆಗಸ್ಟ್ 2ರಿಂದ 8ರವರೆಗೆ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಾರ ಆಗಸ್ಟ್ 2ರಂದು ಕುಜ ವ್ಯಯಭಾವದಿಂದ ವೃಷಭ ರಾಶಿಯಿಂದ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಬುಧ ಕೂಡ ನಿಮ್ಮದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ನಿಮಗೆ ದೊಡ್ಡ ಪ್ರೋತ್ಸಾಹ ಸಿಗುತ್ತೆ. ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಬರುತ್ತೆ. ಅದರಿಂದ ನಿಮ್ಮ ಬಾಸ್ನ ವಿಶ್ವಾಸವನ್ನು ನೀವು ಗಳಿಸೋಕ್ಕೆ ಸಹಾಯನೂ ಆಗುತ್ತೆ. ಮೀಟಿಂಗ್ನಲ್ಲಿ ಮಾತನಾಡಲು ಹಿಂಜರಿಯದೆ ಹಿರಿಯ ಅಧಿಕಾರಿಗಳ ಮುಂದೆ ನಿಮ್ಮ ಐಡಿಯಾಸ್ಗಳನ್ನು ಪ್ರಸ್ತುತಪಡಿಸ್ತೀರಾ. ಅಷ್ಟು ಕಾನ್ಫಿಡೆಂಟ್ ಆಗಿರ್ತೀರ. ಈ ವಾರ ನೀವು ಗೌಪ್ಯ ಅಂದರೆ ಕಾನ್ಫಿಡೆನ್ಷಿಯಲ್ ಪ್ರಾಜೆಕ್ಟ್ ವಹಿಸಿಕೊಳ್ಳಬಹುದು. ಹೊಸ ಹುದ್ದೆಯನ್ನು ಪಡೆಯಬಹುದು ಅಥವಾ ಬಾಕಿ ಉಳಿದಿರುವ ಯೋಜನೆಗಳು ಮುಂದುವರಿಯಬಹುದು. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಈ ಹಿಂದೆ ಮಾಡಿರುವ ಕೆಲಸಕ್ಕೆ ಲಾಭವು ನೀವು ನೋಡಬಹುದು. ಆದಾಯ ತುಂಬಾ ಚೆನ್ನಾಗಿರುತ್ತೆ. ವಾರದ ಮಧ್ಯದಲ್ಲಿ ನಿಮ್ಮ ವೃತ್ತಿಪರ ಸಂಪರ್ಕಗಳನ್ನು ವೃದ್ಧಿಸಿಕೊಳ್ಳಲು ಮತ್ತು ಹೊಸ ವ್ಯಾಪಾರದ ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಅತ್ಯುತ್ತಮವಾಗಿರುತ್ತೆ. ಒಂದೇ ಸಮಯಕ್ಕೆ ಹಲವಾರು ಕೆಲಸಗಳನ್ನು ಮಾಡುವುದು ನೀವು ಅವಾಯ್ಡ್ ಮಾಡಬೇಕು ಮತ್ತು ಆತುರದಿಂದ ವಾದಗಳಿಗೆ ಅಸಹನೆಯಿಂದ ಇಳಿಯೋದು ಬೇಡ. ಕೊಲೀಗ್ಸ್ ಜೊತೆ ಇರಲಿ, ಬಾಸ್ ಹತ್ರ ಇರಲಿ, ಯಾರ ಹತ್ರನೂ ತಾಳ್ಮೆಯಿಂದ ಇದ್ಬಿಡಿ. ಮತ್ತು ಈ ವಾರ ನೀವು ಹೆಚ್ಚು ಶಾಪಿಂಗ್ ಮಾಡುವ ಸಾಧ್ಯತೆ ಇದೆ. ಯೋಚನೆ ಮಾಡದೆ ದುಡ್ಡು ಖರ್ಚು ಮಾಡಬೇಡಿ ಮತ್ತು ಯಾರಿಗೂ ದುಡ್ಡು ಕೊಡೋಕ್ಕೆ ಹೋಗಬೇಡಿ. ಸ್ಟ್ರಿಕ್ಟಾಗಿ ಬಜೆಟ್ ಪ್ಲ್ಯಾನಿಂಗ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಶಾರ್ಪ್ ಫೋಕಸ್ ಇರುತ್ತೆ. ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಅಡ್ವಾಂಟೇಜ್ ಆಗುತ್ತೆ. ಕ್ಲಾಸ್ಮೇಟ್ಸ್ ಜೊತೆ ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ನಿಮ್ಮ ಗುರಿಯನ್ನು ಕ್ಲಿಯರಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ. ನೀವೊಂದು ಲಿಸ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಪ್ರತಿದಿನ ಯಾವ ಪೋರ್ಷನ್ಸ್ ಫಿನಿಷ್ ಮಾಡಬೇಕು ಅನ್ನೋದು ನೀವು ಆ ಲಿಸ್ಟಲ್ಲಿ ಮೆನ್ಷನ್ ಮಾಡಿರಬೇಕು. ಅದೇ ಪ್ರಕಾರ ನೀವು ರೆಗ್ಯುಲರಾಗಿ ಕಂಪ್ಲೀಟ್ ಮಾಡ್ತಾ ಬಂದರೆ ಪೋರ್ಷನ್ಸು ನಿಮಗೆ ಈಸಿ ಆಗುತ್ತೆ. ತುಂಬ ಹೊತ್ತು ಓದೋದ್ರಿಂದ ನೆಕ್ ಪೇಯ್ನು, ಹೆಡ್ಏಕ್ಸ್ ಬರಬಹುದು. ಯೂಟ್ಯೂಬ್ನಲ್ಲಿ ಸ್ಟ್ರೆಚಿಂಗ್ ಎಕ್ಸಸೈಸ್ ವಿಡಿಯೋಸ್ ಇರುತ್ತೆ. ಅದನ್ನು ನೋಡಿ ಪ್ರತಿದಿನ ಸ್ಟ್ರೆಚಿಂಗ್ ಎಕ್ಸಸೈಸನ್ನು ಮಾಡ್ಕೊಳ್ಳಿ. ಅದರಿಂದ ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಮತ್ತು ಬ್ರೀದಿಂಗ್ ಎಕ್ಸಸೈಸ್ ಮಾಡೋದನ್ನು ನೀವು ಮರಿಬಾರ್ದು. ಬ್ರೀದಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮಲ್ಲಿ ಕಾನ್ಸಂಟ್ರೇಷನ್ಸ್ ಹೆಚ್ಚಾಗುತ್ತೆ ಮತ್ತು ಮೈಂಡ್ ಫ್ರೆಶ್ ಆಗಿರುತ್ತೆ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ವಾರದ ಮಧ್ಯದಲ್ಲಿ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಗುತ್ತೆ. ತಂದೆ ತಾಯಿ ಕಡೆಯಿಂದ ಒಳ್ಳೆ ವಿಚಾರ, ಪೇರೆಂಟ್ಸ್ ಕಡೆಯಿಂದ ಒಳ್ಳೆ ವಿಚಾರ ಅಥವಾ ಅಡ್ವೈಸ್ ಪಡೆಯೋದ್ರಿಂದ ನಿಮ್ಮ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಈ ವಾರದ ಗುರುವಾರದ ದಿನ ಸಂಗಾತಿಯೊಂದಿಗೆ ತುಂಬ ಅರ್ಥಪೂರ್ಣವಾದ ಕಾಲವನ್ನು ಕಳೀತೀರಾ ನೀವು ಮತ್ತು ನೆಮ್ಮದಿಯ ದಿನ ಇರುತ್ತೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ವಿಶ್ರಾಂತಿ ತಗೊಳ್ಳೋದು ನೀವು ನಿರ್ಲಕ್ಷ್ಯ ಮಾಡಬೇಡಿ. ತಡರಾತ್ರಿವರೆಗೂ ಆಯಿಲಿ ಫುಡ್ಡು, ಸ್ನ್ಯಾಕ್ಸು, ಹೊರಗಡೆ ಆಹಾರ ಸೇವನೆ ಮಾಡೋದು ನೀವು ಅವಾಯ್ಡ್ ಮಾಡಬೇಕು. ಆ ಥರ ನಿಮಗೆ ತಿನ್ನಲೇಬೇಕು ಅನಿಸಿದ್ರೆ ಮನೆಯಲ್ಲಿ ಕಡಲೆ ಬೀಜವನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಸ್ಟಾಕ್ ಮಾಡಿ ಇಟ್ಕೊಳ್ಳಿ. ಅದನ್ನೇ ಸ್ನ್ಯಾಕ್ ಆಗಿ ನೀವು ಪ್ರತಿದಿನ ತಿನ್ಕೋಬೋದು. ಕೆಲಸದ ಮಧ್ಯದಲ್ಲಿ ಶಾರ್ಟ್ ಬ್ರೇಕ್ಸ್ ತಗೋಬೇಕು ನೀವು ಮತ್ತು ಸಾಕಷ್ಟು ನೀರನ್ನು ಕುಡಿಯೋದು ನೀವು ಮರಿಬಾರ್ದು. ಹೈಡ್ರೇಟ್ ಆಗಿರ್ಬೇಕು ನಾವು ಯಾವಾಗ್ಲೂ. ನಿದ್ದೆ ತುಂಬಾ ಮುಖ್ಯ ಆಗುತ್ತೆ. ಪ್ರತಿದಿನ 8 ಅವರ್ಸ್ ನಿದ್ದೆ ಬೇಕು. ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡಿ. ನಿಮ್ಮ ರೂಟೀನ್ ಮತ್ತು ನಿಮ್ಮ ಕೆಲಸ, ನಿಮ್ಮ ರೆಸ್ಟು ಪ್ರತಿಯೊಂದು ನೀವು ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಪರಿಹಾರ ಬಂದು ಪ್ರತಿದಿನ ಸೂರ್ಯನಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಶುದ್ಧ ನೀರನ್ನು ಅರ್ಪಿಸಿ. ವಿದ್ಯಾರ್ಥಿಯರು ಗಣೇಶನಿಗೆ ಗರಿಕೆಯನ್ನು ಅರ್ಪಿಸೋದ್ರಿಂದ ಓದಿನಲ್ಲಿ ಯಾವುದೇ ಸಮಸ್ಯೆ, ಅಡೆತಡೆಗಳಿದ್ದರೂ ಅದೆಲ್ಲ ನಿವಾರಣೆ ಆಗಿ ಮೈಂಡ್ ಸ್ವಲ್ಪ ಶಾರ್ಪ್ ಆಗುತ್ತೆ. ಮತ್ತು ನಿಮ್ಮ ರಾಶ್ಯಾಧಿಪತಿ ಬುಧನ ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ಬುಧಾಯ ನಮಃ ಅಂತ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮತ್ತು ಹಸುಗಳಿಗೆ ಆಹಾರವನ್ನು ನೀಡಿ. ವಿದ್ಯಾರ್ಥಿಗಳು ಓದೋ ಸಮಯದಲ್ಲಿ ಉತ್ತರ ಅಥವಾ ಪೂರ್ವ ದಿಕ್ಕಲ್ಲಿ ಕೂತ್ಕೊಂಡು ಓದೋದ್ರಿಂದ ನಿಮ್ಮ ಮೈಂಡು ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ ಮತ್ತು ಶಾರ್ಪ್ ಆಗಿ ಕಾನ್ಸಂಟ್ರೇಷನ್ಸ್ ಲೆವೆಲ್ ಚೆನ್ನಾಗಿರುತ್ತೆ. ಧನ್ಯವಾದಗಳು.